ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧವಾಗಿ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ನಮ್ಮ ಜೊತೆ ಇದ್ದಾರೆ, ಮಾತನಾಡಿದ್ವಿ. ಸರ್, ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿದೆ ಸರ್. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಫಸ್ಟ್ ರಿಯಾಕ್ಷನ್ ಸರ್. ಇದು ಬಹಳ ಒಂದು ರೀತಿ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರ. ಯಾಕಂದರೆ ಆಘಾತಕಾರಿ ಅಂದರೆ 22 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಭಾಳಷ್ಟು ಆಸೆ ಇಟ್ಕೊಂಡು ಭಾಳಷ್ಟು ಶ್ರಮ ಹಾಕಿ ಇವತ್ತು ಕೆಲವರು ಒಂದೊಂದು ವರ್ಷ 12ನೇ ತರಗತಿ ಆದಮೇಲೆ ಒಂದು ವರ್ಷ ಇದಕ್ಕಾಗೇ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವರ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಆಘಾತಕಾರಿ ಆಗುತ್ತೆ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ, ಇದು ಅವಶ್ಯಕತೆ ಇದೆಯಾ, ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪದೇ ಪದೇ ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಸಂಶಯ ಮತ್ತು ನಮ್ಮ ದುಗುಡನ್ನು ನಾವು ವ್ಯಕ್ತಪಡಿಸಿದ್ದೀವಿ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ಏನು ನಮ್ಮ 12ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಂಕ ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆಗಳನ್ನು ಜೋಡಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಒತ್ತಡ ತಪ್ಪತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ಈಗ ಈ ಒಂದು ನೀಟ್ ಎಕ್ಸಾಮ್ ಅನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ರಾಜ್ಯ ಸರ್ಕಾರ ಒಪಿನಿಯನ್ ಕೇಳಿತಾ ಅಥವಾ ಏನು ಅಂತ ಸರ್, ಈ ಉನ್ನತ ಶಿಕ್ಷಣ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ? ನೋಡಿ, ಇದು ನೀಟನ್ನು ನಡೆಸ್ತಕ್ಕಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಹೊರಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ನಿಖರವಾಗಿ ಅದು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾದ ಮೇಲೆ CBIಗೆ ವಹಿಸುವಂಥ ಕೆಲಸ ಮಾಡಿದೆ. ಅದರಿಂದ ಅವರು ರಾಜ್ಯಗಳ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಯಾಕಂದರೆ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಅವ್ರದ್ದೇ ಆಗಿರೋದ್ರಿಂದ ರಾಜ್ಯಗಳ ಅಭಿಪ್ರಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ಸರ್, ಈ ಸಂಬಂಧವಾಗಿ ಏನಾದರೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಗೆ ಏನಾದರೂ ಆಗ್ರಹ ಮಾಡ್ತೀರಾ ಸರ್? ಯಾಕಂತ ಹೇಳಿದ್ರೆ ಇದು ನೀಟ್ ಎಕ್ಸಾಮ್ ಪದೇ ಪದೇ ರದ್ದಾಗ್ತಾ ಇರೋದ್ರಿಂದ. ಖಂಡಿತ ಈಗ BJPಯವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪರೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತಪಾಸಣೆ ವೇಳೆ ಕೆಲವರು ಅಲ್ಲಿರ್ತಕ್ಕಂಥ ತಪಾಸಣೆ ಮಾಡ್ತಕ್ಕಂಥವರ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಘಟನೆಗಳಿಂದ ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ, ಇನ್ನು ಮತ್ತೆ ಬೇರೆ ಬೇರೆ ರೀತಿ ಒಂದು ಸರ್ಕಾರದ ಮೇಲೆ ಆಪಾದನೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸ್ಥಳೀಯ BJP ನಾಯಕರಿಗೆ ನಾನು ವಿನಂತಿಸ್ಕೊಳ್ತೇನೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಇದಕ್ಕೆ ನಿಮ್ಮ ಬದ್ಧತೆ ಏನು? ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯತ್ತಿನ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಚೆಲ್ಲಾಟ ಆಡ್ತಕ್ಕಂಥ ನಿಮ್ಮ ಕೇಂದ್ರದ ಸರ್ಕಾರದ ಇಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ನೀವು ಏನು ಹೇಳ್ತೀರಾ? ಅವರ ರಾಜೀನಾಮೆಯನ್ನು ಕೇಳ್ತೀರಾ, ಇಲ್ಲ ಏಕಾಏಕಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ತಾವು ಕೇಳಲಿಕ್ಕೆ ಬಯಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಸರ್, ಈ ಮಕ್ಕಳ ಮೈಂಡ್ಸೆಟ್ನ ಮತ್ತೆ ಅದೇ ಮೂಡ್ಗೆ ತರುವಂಥದ್ದು ತುಂಬ ಕಷ್ಟಕರ ಸರ್. ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಹೇಗೆ ಸರ್ ಈಗ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡುತ್ತೆ ಅಂತ? ನೋಡಿ, ಈಗ ರಾಜ್ಯ ಸರ್ಕಾರ ನಾವು ಏನು ವ್ಯವಸ್ಥೆ ಮಾಡಲಿಕ್ಕಾಗತ್ತೆ ಹೇಳಿ? ಇವತ್ತು ಒಂದೊಂದು ವರ್ಷ ಇವತ್ತು ಕೋಚಿಂಗ್ ಸೆಂಟ್ರಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು, ರಾತ್ರಿಗಳು ಅಧ್ಯಯನ ಮಾಡ್ತಾರೆ. ಆಮೇಲೆ ಪರೀಕ್ಷೆ ಬರೀತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ಪರೀಕ್ಷೆ ಬರೀಬೇಕಾದ್ರೆ ಭಾಳಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ, ಭಾಳಷ್ಟು ಸ್ಟ್ರೆಸ್ ಲೆವೆಲ್ಸ್ ಇರ್ತದೆ. ಆದರೆ ಅದು ಈಗಾಗಲೇ ಅದನ್ನು ದಾಟಿದ್ರು. ಒಂದು ಸತಿ ಪರೀಕ್ಷೆ ಬರೆದ ಮೇಲೆ ನಿರಳವಾಗಿದ್ದರು, ಆಯಿತು ಪರೀಕ್ಷೆ ಬರೆದಿದ್ದೀವಿ, ಚೆನ್ನಾಗಿ ಬರೆದಿದ್ದೀವಿ ಅಂತಕ್ಕಂಥದ್ದು, ಅಥವಾ ಏನಾದರೂ ಒಂದು ಪ್ರಯತ್ನ ಆಗಿದೆ ಅಂತ. ಆದರೆ ಮತ್ತೆ ಅದೇ ರೀತಿ ಹೋಗ್ಬೇಕಲ್ಲ, ಮತ್ತೆ ಅದೇ ಆಲೋಚನೆ, ಮತ್ತೆ ಓದುವಂಥದ್ದು ಕಷ್ಟ ಇರಲ್ಲ, ಮಕ್ಕಳಿಗೆ ಓದ್ತಾರೆ. ಆದರೆ ಆ ಒತ್ತಡದ ಒಂದು ವಿಷಯ ಇದೆಯಲ್ಲ, ಅದು ಭಾಳ ಕಷ್ಟದ ವಿಚಾರ. ನಾನು ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ತೇನೆ, ಇದು ಅಚಾತುರ್ಯ ಆಗಿದೆ, ಕೇಂದ್ರದ ಒಂದು ಪರೀಕ್ಷಾ ಒಂದು ಸಂಸ್ಥೆಯಿಂದ ಆಗಿದೆ ಅಥವಾ ಕೇಂದ್ರ ಸರ್ಕಾರದಿಂದ ಆಗಿದೆ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ನಾನು ಮತ್ತೆ ಹೇಳೋದು, ತಮಗಿನ್ನ ಬೇರೆ ಮಾರ್ಗ ಇಲ್ಲ. ದಯವಿಟ್ಟು ಇದನ್ನು ತಾವು ಬದಿಗೊತ್ತಿ ಮತ್ತೆ ತಯಾರಿ ಮಾಡಿಕೊಂಡು ಯಾವುದೇ ಒತ್ತಡ ಇಲ್ಲದೆ ಮತ್ತೆ ಪರೀಕ್ಷೆ ಮಾಡ್ತಕ್ಕಂಥದ್ದಕ್ಕೆ ತಾವು ತಯಾರಾಗಬೇಕು ಅಂತಕ್ಕಂಥ ಮನವಿಯನ್ನು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮಾಡ್ಕೊಳ್ತೇನೆ. ಈಗ ಅಶ್ವಥ್ ನಾರಾಯಣ್ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಸರ್. ಮೆರಿಟ್ಗೆ ಇದು ಅನ್ಯಾಯ ಆಗಬಾರ್ದು, ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಬಹುಶಃ ಅವರೇ ಸಲಹೆ ಕೊಡಬೇಕು. ಏನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು ಅನ್ನೋದಂಥದ್ದು ಸಲಹೆ ಅವರೇ ಕೊಡಬೇಕು. ಯಾಕಂದರೆ ಅವರು ಅಶ್ವಥ್ ನಾರಾಯಣ್ ಅವರು ಈ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ನಿರ್ವಹಿಸಿರ್ತಕ್ಕಂಥವ್ರು. ಏನು ಮೆರಿಟ್ಗೆ ಯಾವ ರೀತಿ ಕಾಯ್ದುಕೊಳ್ತೀರ ಹೇಳಿ? ಇವತ್ತು ಈ ಪರೀಕ್ಷೆ ಮಾಡ್ತಾ ಇರುವಂಥದ್ದೇ ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು ಮೆರಿಟನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲೇ ಮಾಡಿದ್ದು. ಏನೋ ಒಂದು ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ಇವತ್ತು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ.
ಇದನ್ನು ಆ ಮೆರಿಟನ್ನು ಕಾಪಾಡ್ಕೊಳ್ಳೋಂಥದ್ದಕ್ಕೆ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ರೆ ಮೆರಿಟ್ಗೆ ಎಲ್ಲಿದೆ ಬೆಲೆ ಇವತ್ತು? ಹಂಗಾರೆ ನೀವು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೆಲ್ಲ ಮೆರಿಟ್ಗೆ ಬೆಲೆ ಕೊಡ್ತೀವಿ ಅಂತೇಳಿ ಪರೀಕ್ಷೆ ಪುನಃ ಮಾಡ್ತಾ ಇರ್ತೀರಾ? ಮಕ್ಕಳ ಮೇಲೆ ಇರ್ತಕ್ಕಂಥ ಒತ್ತಡ ಯಾವ ರೀತಿ ಇರ್ತದೆ? ಅದರಿಂದ ಸ್ವಲ್ಪ ಯೋಚನೆ ಮಾಡುವಂಥದ್ದು. ಇದು ಮೆರಿಟನ್ನು ಕಾಯ್ದುಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ವಿಫಲ ಆಗಿದೆ. ಈಗ ಪರ್ಯಾಯವಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇದನ್ನ ವಿಕೇಂದ್ರೀಕರಣ ಮಾಡಬೇಕಾಗತ್ತೆ. ಕೇಂದ್ರೀಕೃತ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಯಶಸ್ಸಾಗ್ತಾ ಇಲ್ಲ, ನಿರಂತರವಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ನಾವಿವತ್ತು ವಿಕೇಂದ್ರೀಕೃತ ವ್ಯವಸ್ಥೆ ಆ ರಾಜ್ಯಗಳಿಗೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡಿದಾಗ ಬಹುಶಃ ಈ ರೀತಿ ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥದ್ದು, ಇಡೀ ದೇಶದ ಎಲ್ಲ ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ತೊಂದರೆಗೆ ಸಿಕ್ಕಾಕ್ಸ್ತಕ್ಕಂಥ ಕೆಲಸ ತಪ್ಪತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.